ಅಲ್ಲಿ ನೀವೇ ನೋಡಿದ್ರೆ ಅಲ್ಲಿ ಆರಿಬಲ್ ಎಲ್ಲ 4 ಪಂಚಾಯತ್ ಭಯಂಕರ ಆರ್ಬಲ್ ಅಂತ ಬಿಡಿ, ಒಂದು ಬಿಟ್ಟರೆ ಒಂದು. ಆಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇಶಿಂಗ್ಸಂದ್ರ, ಆರುಕೋಟೆ ಗ್ರಾಮ ಪಂಚಾಯತಿ, ಅಲ್ಲೇ ಸರ್ಕಾರಿ ಪರಿಶಿಷ್ಟ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯ ಆರುಕೋಟೆ, ಸರ್ಕಾರಿ ಪ್ರೌಢಶಾಲೆ ಆರುಕೋಟೆ, ದಳಷ್ಟೂರು ಗ್ರಾಮ ಪಂಚಾಯತಿ, ಡಾಕ್ಟರ್ BR ಅಂಬೇಡ್ಕರ್ ಪ್ರೀ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ದಳಷ್ಟೂರು, ಪ್ರಾಥಮಿಕ ಆಡಳಿತ ದಳಷ್ಟೂರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳಷ್ಟೂರು, ಮಾಸ್ಟೇನಹಳ್ಳಿ ಗ್ರಾಮ ಪಂಚಾಯತಿ, ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ, ದೇವರಾಜ ಅರಸು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಶ್ರೀನಿವಾಸಪುರ. ಇಷ್ಟು 12 ಮಾಡಿದ್ದೀನಿ. ಈ 4 ಪಂಚಾಯತಿ ನಾನು ಸುಮೋಟ ಲಿಸ್ಟ್ ಮಾಡ್ತಾ ಇದ್ದೀನಿ. ಯಾವುದೊಂದು ಆಲ್ಕುಂಟೆ ಇದೆಯಲ್ಲ ಸರ್ಕಾರಿ ಪರಿಶಿಷ್ಟ ವರ್ಗ, ಅದು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ದೇಶಿಂಗ್ಸಂದ್ರ, ಆಲ್ಕುಂಟೆ ಗ್ರಾಮ ಪಂಚಾಯತಿ 3, ಸರ್ಕಾರಿ ದಳಷ್ಟೂರು ಗ್ರಾಮ ಪಂಚಾಯತಿ, ಸರ್ಕಾರಿ ಪ್ರೌಢಶಾಲೆ ಅದನ್ನು ಆಲ್ಕುಂಟೆ ಅದು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಮಾಸ್ಟೇನಹಳ್ಳಿ ಗ್ರಾಮ ಪಂಚಾಯತ್ ಇಷ್ಟು ಮಾಡ್ತಾ ಇದ್ದೀನಿ. ಮಿಕ್ಕಿದ್ದು ನಾನು DPO ಕರೆಸಿ ಆ ಹಾಸ್ಪಿಟಲ್ ಸರಿಯಾಗಿ ಮಾಡಬೇಕು ವಾರ ಮಾಡ್ತೀನಿ. ಕೆಲಸ ನಾಳೆ ಎಲ್ಲ ಬೆಳಗ್ಗೆ ಹೇಳಿದ್ದೀನಿ ನಾನು. ಅವ್ರಿಗೆ ಬರ್ಬೇಕಾಗಿತ್ತು, ಬಂದಿಲ್ಲ ಅವರು. ನಾಳೆ ಎಲ್ಲ BO ಮತ್ತು DPO ಬೆಂಗಳೂರು ಬರ್ಬೇಕು, ಬಂದು ನಮ್ಗೆ ಆನ್ಸರ್ ಮಾಡಬೇಕು. ಯಾವುದು ಬಿಡೋ ಪ್ರಶ್ನೆ ಇಲ್ಲ. ಒಂದು ನೋವೇನು ಅಂದರೆ, ಈ ನಮ್ಮ ಪಂಚಾಯತ್ಗಳಲ್ಲಿ ನಂಬರ್ಗಳು ಅಂದ ತಕ್ಷಣ ಏನೂ ಆಗ್ಬಿಟ್ಟಿದ್ದಾರೆ. ಹೋದ್ಸಲ ಅದನ್ನೇ ಹೇಳಿದೆ, ಅವರು ಗೌರ್ಮೆಂಟ್ ಸರ್ವೆಂಟ್ಸು. ಅವರು ನಮ್ಮ CEO ಹೇಳಿದ್ದೀನಿ, ಎಲ್ಲ ಪಂಚಾಯತ್ ನಂಬರು ಅಧ್ಯಕ್ಷರು ಎಲ್ರಿಗೂ ಅವ್ರ ಅಸೆಸ್ಟ್ ಲಯಬಿಲಿಟೀಸ್ ಹಾಕ್ಬಿಟ್ಟೆ ಕೇಳ್ಕೊಂಡಿದ್ದಾರೆ. ನಾನು ಕೇಳ್ಕೊಡಪ್ಪ, ಅಸೆಸ್ಟ್ ಲಯಬಿಲಿಟೀಸ್ ಪಬ್ಲಿಕ್ ಸರ್ವೆಂಟ್ ಅವರು ಪ್ರತಿಯೊಬ್ಬರು ಯಾರ್ಯಾರು ಪಂಚಾಯತ್ ನಂಬರ್ ಆಗಿರ್ತಾರೋ, ಯಾರು ಅಧ್ಯಕ್ಷ ಆಗಿರ್ತಾರೋ, ಈ PDOಗಳು ಅವೆಲ್ಲ ಹಾಕ್ಲೇಬೇಕು. ನೀವೆಲ್ಲ ಹಾಕ್ಲೇಬೇಕಲ್ಲಂದ್ರೆ ಅಸೆಟ್ ಲಯಬಿಲಿಟೀಸ್ MLA ಮಿನಿಸ್ಟರ್ ಹಾಕ್ತಾರಲ್ಲ, ಅವರು ಇವರು ಹಾಕ್ಬೇಕು. ನಾನು CEO ಮನೆ ಹೇಳಿದ್ದೀನಿ. CEO ಯಾರು ಸ್ವಲ್ಪ ಇಶ್ಯೂ ಮಾಡಿದಾರ? ನಾನಿಲ್ಲ, ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಆನ್ಲೈನಲ್ಲಿ. ಅಲ್ಲ ಅಪ್ಲೋಡ್ ಅಲ್ಲ, ಯಾರು ಮಾಡೋ ಲಿಸ್ಟ್ ಮಾಡಿ. ಈ ತಾಲೂಕಲ್ಲಿ ಎಷ್ಟು ಜನ ಮೆಂಬರ್ಗಳಿದ್ದಾರೆ, ಯಾರು ಮಾಡಿದ ಲಿಸ್ಟ್ ಹಾಕಿ. ಕೆಲವರಿಗೆ ಪೇಪರ್ ಹಾಕ್ಸ್ಬೇಕು, ಇಂಥ ಜನ ಹಾಕಿಲ್ಲ ಅವರು ಸರ್. ಎಲ್ಲ ಮೆಂಬರ್ದು ಅಪ್ಡೇಟ್ ಆನ್ಲೈನಲ್ಲಿ ಹಾಕ್ಬೇಕು. ಇನ್ಕಮ್ ಯಾವ್ದೇನಿಲ್ಲ ಡಿಕ್ಲೇರ್ ಮಾಡಬೇಕು. ಲಾಸ್ಟ್ ಟೈಮ್ ಅವ್ರು ಡೈರೆಕ್ಷನ್ ಕೊಟ್ಟಮೇಲೆ ಡಿಕ್ಲೇರ್ ಮಾಡಬೇಕಲ್ಲ, ಯಾರು ಮಾಡಿಲ್ಲ ಸ್ವಲ್ಪ ಕೈ ಹಾಕಿ. ಆಮೇಲೆ ಕೆರೆಗಳಲ್ಲಿ ಇವರು ಗೊತ್ತಿಲ್ಲದೆ ಏನೋ 4-5 ಕೆರೆ ಯಾವುದು ಅವ್ರು ಗೊತ್ತಿರೋ ಜಮೀನು ಅವ್ರಿಗೆ ಗೊತ್ತಿದ್ದ ಐಡೆಂಟಿಫಿಕೇಶನ್ ಪ್ರಾಬ್ಲಮ್ ಆಗಿ ಒಂದು 4-5 ಮರಗಳು ಹಾಕಿದ್ರೆ ತೆಗೀರಪ್ಪ ಅಂತ ಹೇಳ್ಬೋದು ನಾವು. ಇವ್ರು ಕೆರೆಗಳಲ್ಲಿ ಹೋಗಿ 4 ಎಕರೆ 5 ಎಕರೆ 10 ಎಕರೆ ಹೋಗಿ ಹಾಕ್ಬಿಟ್ಟು ಹೆಂಗೆ ಜನ ಕೆರೆಯಲ್ಲಿ ಹೆಂಗೆ ಮಾಡ್ಕೊಡುತ್ತೆ? ಗಿಡಗಳು ಹಾಕೋಕ್ಕೆ ಬುದ್ಧಿ ಬೇಡವಾ ನಮ್ಮ ಜನಕ್ಕೆ? ಮತ್ತೆ ಕೆರೆ ಬತ್ತೋಗ್ಬಿಟ್ರೆ ನೀರು ಗ್ರೌಂಡ್ ವಾಟರ್ ಹೋಗ್ಬಿಡ್ತಾವೆ ಹೊರಗಡೆಗೆ, ಅದು ಪ್ರಾಬ್ಲಮ್ ಆಗುತ್ತೆ. ಮುಂದೆ ನೀರು ಸಿಗಲ್ಲ ನಮಗೆ. ಅದನ್ನ ಪ್ರಾಕ್ಟಿಕಲ್ ಹೇಳಿದ್ದೀನಿ ನಾನು. ಗೌರವಿತರಾಗಿ ನೋಟಿಸ್ ಮಾಡಿ, ಅವರು ಗೌರವಿತ ನಡ್ಕೊಳ್ಳೋ ಎವಿಕ್ಷನ್ ಆಗ್ಬೇಕು. ಏನು ಮಾಡ್ತಾರೆ? ಕಾನೂನುಬದ್ಧವಾಗಿ ಎಲ್ಲ ಎವಿಕ್ಷನ್ ಮಾಡಿ. ಆಮೇಲೆ ಆ ತಿಮ್ಸದ ಕೆರೆ ಇದೆಯಲ್ಲ, ಎಲ್ಲ ಜಾಲಿ ಗಿಡ ಅವ್ರಿಗೆ ಹೇಳಿ ಫಸ್ಟು ಜಾಲಿ ತೆಗ್ಸ್ರಿ. ಜಾಲಿ ಗಿಡ ಇದ್ರೆ ಎನ್ಕ್ರೋಚ್ಮೆಂಟ್ ಗೊತ್ತಾಗೋದಿಲ್ಲ ನಿಮಗೆ. ಜಾಲಿ ಗಿಡ ಇರ್ತದೆ, ಸ್ವಲ್ಪ ಬಹಳ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಜನ ಬದಲಾಗ್ಬೇಕು ಸರ್, ಸಮಾಜ ಬದಲಾಗ್ಬೇಕು. ಸಮಾಜ ಬದಲಾದ್ರೆ ನಾವೇನಾದ್ರು ಸಾಧನೆ ಮಾಡಿದ್ರೆ ಕಷ್ಟ. ಇವಾಗ ನೋಡ್ದಲ್ಲ, ಅವ್ರ ಮನೆ ಹಸುಗಳಿದೆ, ಅಲ್ಲಿ ಎದುರುಗಡೆ ಇದ್ರೆ ಅವರು ಇವರು ನಮ್ಮ ನಾಗರಾಜ್ ಅಲ್ಲಿ ಹಸುಗಳು ಅಷ್ಟು ಕಟ್ಟಿದ್ದಾರೆ, ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಜನ ಜ್ಞಾನ ಇರ್ಬೇಕು. ಅಲ್ಲಿ ಏನ್ ಕೊಲ್ಲೂರಲ್ಲಿ ಹಸುಗಳು ಕಟ್ಕೊಂಡು ಅಲ್ಲೇ ಹಾಕ್ತಿದೆ ಮಾಡಿ ಏನಾದ್ರು ತೊಳಿತಾರಲ್ಲ ಅವರು, ಅಲ್ಲಿ ಹಾಕಿ ತೊಳಿತಾರೆ ಬಂದವರು. ಕ್ಯಾಶ್ ಬುಕ್ ಮಾಡ್ರಿ. ಆ ಗಲೀಜಿರಲ್ಲ ಒಂದು ಇದೊಂದ್ಸರಿ ಪಕ್ಕದಲ್ಲಿ ಪಿಟ್ಕಿಟ್ಟು ಗಲೀಜ್ ಒಳಗಡೆ ಹೋಗ್ಲಿ. ಜಾಸ್ತಿ ಮುಂದೆ ಬಂದ್ರೆ ಹೆಂಗ್ರಿ? ನಂಗೆ ಅರ್ಥ ಆಗ್ತಲ್ಲ. ಏನು ಮಾಡ್ಸಲ್ಲ, ಸ್ವಲ್ಪ ಹೈಟ್ ಮಾಡಿ. ಅದು ಹೈಟ್ ಮಾಡಿ ಆ ಕಡೆ ನೀರು ಗಲೀಜುತ್ತೆ ಅಂದ್ರೆ CC ರೋಡ್ ಸ್ಯಾಂಕ್ಷನ್ ಮಾಡಿಸಿ. ಅಲ್ಲೊಂದು ಗುಂಡಿ ಹೊಡಿಲಿ ಗಲೀಜಲ್ಲಿ. CC ರೋಡ್ ಅದೇ ಗೊತ್ತಿದೆ. ಎಲ್ಲ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಬದುಕಲಿ, ಆ ಮಕ್ಕಳು ಬೇರೆಯವ್ರು ಬದುಕು ಮೇಲೆ ಕಣ
ಅದು ಕುರಿ ಕೊಡಲ್ಲ, ಬರೀ ಹಸುಗಳು ಗೋಸು ಚೆಕ್ ಕೊಡೋದು ಅಂತ ನಾನು ಚೆಕ್ ಮಾಡಿದೆ, ಅಬ್ಸರ್ವ್ ಮಾಡಿದೆ, ಎಲ್ಲ ನಾನು ತಗೊಂಡಿದ್ದೀನಿ. ಅದು ಬೇಸಿಕ್ ಬಡವ್ರು ಕೊಡಿ ಅಂತ. ಗೋಡ್ ಶೆಡ್ ಕೊಡೋದು ಯಾವುದೋ ಜೀವನ ಮಾಡೋಕ್ಕಾಗಲ್ಲ ಅಂತ ಬಡವ್ರು ಕೊಡಿ ಅಂತ. ಅಲ್ಲಿ 4 ಪಂಚಾಯತ್ ನಾನು ಚೆಕ್ ಮಾಡಿದ್ದೀನಿ. ಈ ಗೋಡ್ ಶೆಡ್ ಈ ಶೆಡ್ಗಳು ಇವಾಗ ಎಲ್ಲ ಪಂಚಾಯತ್ ತರ್ತೀನಿ. ಎಲ್ಲ ಶ್ರೀಮಂತರು ಚೆನ್ನಾಗಿರೋರಿಗೆ ಗೋಡ್ ಶೆಡ್ ಕೊಡ್ತಾರೆ. ನಂಗೆ ಅರ್ಥ ಆಗಲಿಲ್ಲಪ್ಪ, ಅಲ್ಲಿ ಯಾರು ಕೊಡ್ತಾರೆ? ಇವರೇ ನೋಡಲ್ಲ, ಪಂಚಾಯತ್ ಪಿ ಡಿ ಹೋಗಲ್ಲ, ಇವು ಹೋಗಲ್ಲ. ಅವ್ರ ನಂಬರ್ ಇರ್ತಾನೆ, ಇಂಥವ್ರು ಕೊಡಿ ನಂಬರ್ ಇಂಥವ್ರು ಕೊಡಿದ್ರೆ ಮುಗೀತು. ಅಂದರೆ ಅವರು ಅಡ್ಜಸ್ಟ್ಮೆಂಟ್. ಈ ನಮ್ಮ ಸ್ಕೀಮ್ಗಳು ಬರ್ತಾವಲ್ಲ ಗೌರ್ಮೆಂಟ್ ಸ್ಕೀಮಲ್ಲಿ, ಆ ಸ್ಕೀಮಲ್ಲಿ ಇರೋರಿಗೆ ಅಲ್ಲಿ ಯಾರು ಇರ್ತಾರೋ ಆ ಡಿಪಾರ್ಟ್ಮೆಂಟಲ್ಲಿ ಅವ್ರ ಸಂಬಂಧ ನಿಜವಾದ ಬಡವರು ರೀಚ್ ಆಗಲ್ಲ. ಹಾಗೆ ಗೋಡ್ ಶೆಡ್ ಅದೇ ಗತಿ ಆಗ್ತಾರೆ ಪಂಚಾಯತಿಯಲ್ಲಿ. ಈ ಹಸು ಶೆಡ್ಗಳು ಹಾಗೆ ಆಗ್ತಾರೆ. 57,000 ಅದು ಒಂದು ಮಾನದಂಡ ಬೇಕಾದ್ರೆ ಹೆಂಗೆ ಐಡೆಂಟಿಫೈ ಯಾವ ಮಾನದಂಡ ಇಲ್ಲ. 60 ಜನ 70 ಜನ ಅಪ್ಲಿಕೇಶನ್ ಬಂದರೆ ಇವರು ಒಂದು ವರ್ಷದಲ್ಲಿ 10 ಜನಕ್ಕೆ ಯಾರು ಬೇಕೋ ಕೊಡ್ತಾರೆ. ಪಿ ಡಿ ಅವ್ರಿಗೆ ಬೇಕು, ನನಗೆ ಬೇಕು, ನಮ್ಗೆ ಬೇಕು, ಅವ್ರು ಬೇಕು, ಅವ್ರು ಬೇಕು ಅಷ್ಟೇ. ಈ ಥರ ತಪ್ಪು ಸರ್. ನಿಜವಾದ ಜೆನ್ಯೂನ್ ಪ್ರಾಬ್ಲಮ್ ಯಾರಿಗಿದೆ, ಜೀವನ ಮಾಡಿ ಕಷ್ಟ ಇದೆ ಅವ್ರಿಗೆ ಅಷ್ಟು ಕೊಟ್ಕೊಡೋದು. ಆ ಬೋರ್ಡ್ ಕೊಟ್ಟ ಉದ್ದೇಶ ಅವ್ರು ಉದ್ಧಾರ ಆಗಲಿ, ಒಬ್ಬ ರೈತ ಆಗ್ತಾವ್ರು. ಎಲ್ಲ ಸ್ಕೀಮ್ ಚೆನ್ನಾಗಿದೆ, ಆ ಸ್ಕೀಮ್ ಮಿಸ್ಯೂಸ್ ಆಗ್ತಾ ಇದೆ. ಆ ಸ್ಕೀಮ್ಗಳು ಯಾರು ಮಾಡ್ತಾರೋ ಇಂಪ್ಲಿಮೆಂಟ್ ಅಧಿಕಾರಿಗಳು ಆ ಆತ್ಮಸಾಕ್ಷಿ ಇಲ್ಲ ಅವರಿಗೆ. ಆತ್ಮಸಾಕ್ಷಿಯಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಇವೆಲ್ಲ ಸಿಕ್ಕಾಪಟ್ಟೆ ನಾನು ಬಿಡೋದಿಲ್ಲ, ಯಾರು ಬಿಡೋದಿಲ್ಲ. ಅದೊಂದು ಬೇಜಾರಾಯ್ತು ನನಗೆ ಇವತ್ತು ನೋಡಿ. ಎಲ್ಲ ಇವಾಗ 4 ಪಂಚಾಯತಿಯಲ್ಲಿ ಮಾಡಿದಕ್ಕೆ ಎಲ್ಲ ಪಂಚಾಯತ್ ಬಂದ್ ಮಾಡ್ತೀವಿ ನಾವು, ಎಲ್ಲ ರಿಪೋರ್ಟ್ ಮಾಡ್ತೀವಿ. ಇದೊಂಥರ ಬೈಗಾದ ಇದು ಅಂತ ಬಿಡಲ್ಲ ನಾವು. 1 ವರ್ಷ ಆಗಲಿ ಬಿಡಲ್ಲ, ಅವರೆಲ್ಲ ಸರಿ ಮಾಡೋರು ಬಿಡೋದು. ಬೆನ್ನಟ್ಟು ಬೆತ್ತಾಡ್ತಾರೆ ಬಿಡೋದು. ನಮ್ಗೆ ಈ ತಾಲೂಕು ಎಲ್ಲ ಪಂಚಾಯತ್ ಹೋದಂಗೆ ಎಲ್ಲ ತಾಲೂಕು ಪಂಚಾಯತ್ ಮಾಡಕ್ ಆಗಲ್ಲ, ಕಷ್ಟ ಆಗುತ್ತೆ ನಮ್ಗೆ. ಏನು ತಮಾಷೆ ಎಂಟೈರ್ ಸ್ಟೇಟ್ 5,400 ಹಳ್ಳಿಗಳಿದೆ, 5,000 ಹಳ್ಳಿಗಳಿದೆ. ಎಲ್ಲ ಕಷ್ಟ. ಆಮೇಲೆ ಎಷ್ಟು ಪಂಚಾಯತ್ಗಳಿದೆ ಎಂಟೈರ್ ಕರ್ನಾಟಕ ಸುತ್ತಮುತ್ತ ಕಷ್ಟ ಆಗಿದೆ. ನಮ್ಮೂರು ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಎಲ್ಲೋ ಸರ್ ನಿಮ್ಮೂರು ಅಂತ ನನಗೆ ಅದು ಬೇಜಾರಾಗ್ತದೆ ನೋಡಿ. ಸರ್ ನಿಮ್ಮೂರಲ್ಲಿ ಏನು ಸರ್, ನಮ್ಮ ಹುಡುಗಾರಲ್ಲಿ ಹಾಸ್ಟೆಲ್ 20 ತಮ್ಮ ಹೊಡ್ಕೊಬಿಟ್ಟಿದ್ರಲ್ಲ, ಹುಡುಗದಲ್ಲ 20 ಜನ 30 ಜನ ತಾಯಿನೂರು. ನನಗೆ ಎಲ್ಲರೂ ಸರ್ ನಮ್ಗೆಲ್ಲ ಗೊಬ್ಬರ ಮಾಡ್ತೀರಾ ಆಫೀಸರ್ಗಳು, ನಿಮ್ಮೂರು ನೋಡಿ ಸರ್ ಅಂತ. ಸ್ವಲ್ಪ ನಮ್ಮೂರು ಡಿಸ್ಟ್ರಿಕ್ಟ್ ಸ್ವಲ್ಪ ಸರಿ ಮಾಡೋಣ, ಇದು ನಮ್ಮ ಹುಟ್ಟು ಭೂಮಿ, ಇದು ಸರಿ ಮಾಡಬೇಕು ಅಂತ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡೋಣ. ಬಿಡಂಗಿಲ್ಲ, ಯಾವುದು ಬಿಡಂಗಿಲ್ಲ. ಅದಕ್ಕೆ ಅಲ್ಲಿ ಅವ್ರ ಪಂಚಾಯತ್ ಹೇಳುತ್ತಲ್ಲ ನಾನು, ಸರ್ ಪ್ರಜೆಗಳು ಅಂತ ನಾನು ಮಾಡಿದ್ದೀನಪ್ಪ, ಇವ್ರು ಮಾಡಿದಾರಪ್ಪ, ನಮ್ಮ ಮನೆಯವ್ರು ಮಾಡಿದಾರಪ್ಪ, ಏನು ಪ್ರಜೆ ಹೇಳುದು. ಇವಾಗ ಡ್ರಾಮಾ ಪ್ರಜೆಗಳು ಅಂತ ಡ್ರಾಮಾ ದುಡ್ಡು ತಿಂತಾರೆ. ಪಂಚಾಯತ್ ಅಧ್ಯಕ್ಷ ಪಿ ಡಿ ಒ ಎಲ್ಲ ಸೇರ್ಕೊಂಡು ದುಡ್ಡು ತಿನ್ನೋರು. 1.5 ಕೋಟಿ 2 ಕೋಟಿ ರೀ. ಅಲ್ಲಿ ಯಾವುದೋ ಜೇಸಿಂಗ್ ಅಲ್ಲಿ ಫಸ್ಟ್ ಹೋಗಿದ್ವಲ್ಲ ನಾವು, ಜೇಸಿಂಗ್ 1,94,00,000 ಕೊಡಮ್ಮ ಅಂತ ಕೊಳ್ಳಲ್ಲ. ಇನ್ಫಾರ್ಮೇಶನ್ ಕೊಡಲಿಲ್ಲ ಏನಾಗಿದೆ ಏನ್ ಮಾಡ್ಬೇಕು ನಾವು. ಅದು ಸಮಾಜ ತಪ್ಪಿದೆ, ನಮ್ಮ ಆಳೋ ನಾಯಕರದ್ದು ತಪ್ಪಿದೆ. ಫಸ್ಟ್ ಸಮಾಜ ತಪ್ಪಿದೆ. ನಾವು ಬದಲಾಗಬೇಕು. ನಾವು ಬದಲಾದ್ರೆ ಮಾತ್ರ ಇವೆಲ್ಲ ಸರಿ ಮಾಡೋದು, ಇಲ್ಲ ಅಂದ್ರೆ ಭಾರಿ ಕಷ್ಟ. ಸ್ವಾತಂತ್ರ್ಯ ಬಂದು 79 ವರ್ಷ ಆದ್ರೂ ಇನ್ನ ಈ ಪ್ರಾಬ್ಲಮ್ ಆಗಿಲ್ಲ. ಅವ್ರು ಸ್ವಾತಂತ್ರ್ಯ ಕೊಟ್ಟಿದ್ದು ತಪ್ಪಾಯ್ತು. ನಾವು ಬ್ರಿಟಿಷ್ ಬದುಕಿದ್ರೆ ಅವಳ ಪ್ರತಿಯೊಬ್ಬರನ್ನು ನಮ್ಮನ್ನು ಆಳ್ತಾರ ಮಾಡ್ಕೊಂಡಿರೋರು. ಚಾಟಿ ಆಯ್ತು, ನಿಲ್ತ್ಕೊಂಡು ಚಾಟಿ ಆಯ್ತು. ಅವರು ರೆಸ್ಟೇ ಇಲ್ಲ, ದುಡ್ಡು ಸಾಯ್ಬೇಕು ಅವನ್ನ. ಆ ಥರ ಮಾಡಿ ಚೆನ್ನಾಗಿತ್ತಾಯ್ತು ಅನ್ಸುತ್ತೆ. ಸ್ವಾತಂತ್ರ್ಯ ಬಂದಿದ್ರು ಎಲ್ಲರೂ. ಅಂದ್ರೆ ಸ್ವಾತಂತ್ರ್ಯ ನಾನು ಏನ್ ಬೇಗ ಮಾಡ್ಕೋಬಹುದು, ಸ್ವಾತಂತ್ರ್ಯ ಬೇರೆಯವ್ರು ತೊಂದರೆ ಸ್ವಾತಂತ್ರ್ಯ ಆ ಥರ ನೋಡ್ಬೋದು ನಾವು. ಅಲ್ಲೆಲ್ಲ ಕೋಲಾರ ಜಯಸಿಂಹದಲ್ಲಿ ಇದನ್ನು ಕಟ್ಬಿಟ್ಟು ಅವನು ಗರಡ ಬರ್ಬೋದಲ್ಲ, ಗಲೀಜ್ ನೀರಿಗೆ ಇಟ್ಬಿಟ್ಟವನೆ, ನೀರೆಲ್ಲ ಗಲೀಜ್ ರೋಡ್ ಬರ್ತಾ ಇದೆ. ಏನಂದ್ರೆ ಅದೇನೋ ಕೂಡ ಆಗ್ತಾನೆ. ಏನ್ ಮಾಡ್ಬೇಕು? ಆ ಸ್ಕೂಲ್ ನೋಡಿದ್ರಲ್ಲ 4 ಲಕ್ಷ, ಎಲ್ಲ ಸೇರಿ 1 2 ಲಕ್ಷ ಆಗಿದ್ರೆ ಹೆಚ್ಚು. 4 ಲಕ್ಷ ಒಂದೊಂದು. ಇಲ್ಲೂ ಅಷ್ಟೇ 4 ಲಕ್ಷ ಖರ್ಚು. ಎಲ್ಲಿ ಆಗುತ್ತೆ? ತಿಂದುಬಿಡ್ತಾರೆ ಸರ್, ಯಾರು ಕೇಳೋದಿಲ್ಲ. ಅಧಿಕಾರಿಗಳು ಅವರು ಕರ್ತವ್ಯ ಮಾಡ್ತಾ ಇಲ್ಲ. ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ, ಹೋಗ್ತಾರೆ, 6 ಲಕ್ಷ ಬರ್ತಾರೆ ಅಷ್ಟೇ. ಏನ್ ಮಾಡ್ತಾರೆ? ಈ ಥರ ಆಗ್ತಾ ಇದೆ. ಸ್ವಲ್ಪ ನೀವೆಲ್ಲ ಸಹಕರಿಸಿ. ನಾನು ಇಷ್ಟು ಕೇಳಿಸಿ ಇವತ್ತು 4 ಪಂಚಾಯತ್ ಇಷ್ಟು ಮಾಡ್ತೀನಿ, ಒಂದು ಸ್ಕೂಲ್ ಮಾಡ್ತೀನಿ. ನಾನು ಬಿಡೋದಿಲ್ಲ. ಸರ್ ಒಂದೇ